ನೋಡಿರಿ ಹಾಕಿದ ತಕ್ಷಣ ಎಷ್ಟು ಹರಳ್ತಾವ. ಮತ್ತು ವೈಟ್ ಅಂದರೆ ವೈಟು ಎಷ್ಟು ಕಲರ್ ವೈಟಾಗಿ ಬರ್ತಾವೆ ಗೊತ್ತಾ ಇದ್ರದ್ದು. ಒಂದು ಸತಿ ನೀವು ಮಾಡಿದ್ರಂದರೆ ವರ್ಷ ಪೂರ್ತಿ ಕಲರ್ ಚೇಂಜ್ ಆಗೋಲ್ಲ, ಏನಾಗಲ್ಲ. ನೋಡೋಕ್ಕೂ ನೋಡ್ರಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದಾವೆ ಅಂಥೇಳಿ. ಸೊ ಎಳ್ಳು ಹಾಕಿದ್ರಿಂದ ಚೆಂದ ಕಾಣಕತ್ತಾವು. ಸೊ ನೋಡಿರಿ ಎಷ್ಟು ಅರಳ್ತಾವೆ ಅಂಥೇಳಿ. ಅಷ್ಟೇ ದಪ್ಪನೂ ಬಂದವು, ಉಬ್ಬಿನೂ ಇವು ಬಂದವು ನೋಡ್ಬೋದು ನೀವು. ಎಲ್ಲರಿಗೂ ಇಲ್ಲಿ ನೋಡ್ರಿ, ನಾನು ಇವತ್ತು ಸಾಬುದಾಣಿ ಹಪ್ಪಳ ಮಾಡ್ತಾಯಿದ್ದೀನಿ. ಸಾಬುದಾಣಿ ಹಪ್ಪಳ ಮಾಡೋಕ್ಕೆ ನಾನು 1 kg ಅಷ್ಟು, ಒಂದು ಅರ್ಧ kg ಮೇಲಿದೆ, 1 kg ಪೂರ್ತಿಯಾಗಿಲ್ಲ. ರಾತ್ರಿಯಿಂದ ನೆನೆ ಹಾಕಿ ನೋಡಿರಿ. ರಾತ್ರಿ ನೆನೆ ಹಾಕಿದರೆ ಇಷ್ಟು ಚೆನ್ನಾಗಿ ಪೂರ್ತಿ ಇದು ನೆಂದಿರಬೇಕು. ಸೊ ಪೂರ್ತಿ ಚೆನ್ನಾಗಿ ನೆಂದದು ಇದು. ಸೊ ರಾತ್ರಿ ನೆನೆ ಹಾಕಿದ್ದೆ ನಾನು ತೊಳೆದು. ಇದರಲ್ಲಿ 1-2 ಜೀರಿಗೆಗಳಿದ್ವು, ಒಂದು ಸ್ವಲ್ಪ ಜೀರಿಗೆಗಳು ಹೋಗಿದ್ದಾವೆ. ಇದೇನಲ್ಲ, ಜೀರಿಗೆ ಇದಾವೆ ಅಷ್ಟೇ ಇವು. ಆಮೇಲೆ ಈ ಕಡೆ ನಾನು ಎಷ್ಟು ಸಾಬುದಾಣಿ ಅಳತೆ ತೊಗೊಂಡಿನಲ್ಲ ಅದರದ್ದು 3 ಪಟ್ಟು ನೀರು ಹಾಕ್ಕೊಂಡು, ನಾನು 3 ಪಟ್ಟು ಹಾಕ್ಕೊಂಡು 2 ಪಟ್ಟು ಸಾಕು. ಇನ್ ಕೇಸ್ ಏನಾದರೂ ಗಟ್ಟಿ ಆದರೆ, ಹಳೆಯ ಸಾಬುದಾಣಿ ಏನಾದ್ರು ಇದ್ದರೆ ಅಂಥೇಳಿ ಸ್ವಲ್ಪ ನಾನು ನೀರು ಜಾಸ್ತಿ ತೊಗೊಂಡಿನಿ. ಇಷ್ಟು ನೀರು ನಾನು ಯೂಸ್ ಮಾಡಲ್ಲ. ಇಲ್ಲಿ ನೋಡಿರಿ, ನೀರು ಇವಾಗ ಆಲ್ರೆಡಿ ಸಣ್ಣಾಗಿ ಕುದಿಯಾಕತ್ತೈತೆ. ಸೊ ಇದರೊಳಗಿಂದು ಒಂದಿಷ್ಟು ನೀರನ್ನು ನಾನು ಸೈಡಿಗೆ ತಿಟ್ಕೊತೀನಿ, 1 ತಮಗೆ ಅಷ್ಟು ನೀರು ಸೈಡಿಗೆ ತಿಟ್ಕೊತೀನಿ. ಕಮ್ಮಿ ಅನಿಸಿದರೆ ನಾನು ಮತ್ತೆ ಆಮೇಲೆ ಹಾಕ್ಕೊಂಡು ತಿರ್ಗಿಸ್ಕೋಬೋದು ಅಂಥೇಳಿ. ಸೊ ಇದು ನೀರು ಮಳ್ಳಿಕತ್ತಾವ, ಅಂದರೆ ನೀರು ನೋಡಿರಿ ಕುದಿಯಕತ್ತದ ಸಣ್ಣಾಗಿ. ಈ ಟೈಮ್ನಾಗ ನಾನು ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೋಬೋದು. ಬಟ್ ಸಾಬುದಾಣಿಗೆ ಪೆಪ್ಪರ್ ಚೆನ್ನಾಗಿರಲ್ಲ, ಇದನ್ನು ಮಾತ್ರ ಹಾಕ್ಕೋಬೇಕು. ಎಳ್ಳು ಮತ್ತು ಉಪ್ಪು ಹಾಕ್ಕೋತೀನಿ ನಾನು. ಉಪ್ಪು ಸ್ವಲ್ಪ ಕಡಿಮೆನೇ ಇರಲಿ, ಯಾಕಂದ್ರೆ ಒಣಗಿದ ಮೇಲೆ ಯಾವುದೇ ಹಪ್ಪಳ ಆಗಲಿ ಸ್ವಲ್ಪ ಉಪ್ಪು ಅನ್ನಿಸ್ತಾವ, ಹಾಗಾಗಿ ಉಪ್ಪು ಸ್ವಲ್ಪ ಕಮ್ಮಿನೇ ಇರಲಿ. ಇಲ್ಲಿ ನೋಡ್ರಿ, ನಾನು ಇದು ಸ್ವಲ್ಪ ಕುದೀಲಿ. ಇವಾಗ ಇವು ಏನು ಹುರ್ಕೊಳ್ಳೋದು ಬೇಡ, ಹಾಗೇನೆ ಹಾಕೋದು. ಕುಕ್ಕರ್ನಲ್ಲಿ ಮಾಡಿ ಕುಕ್ಕರ್ ಮುಚ್ಚಿನೂ ಕೂಡ ಇದಕ್ಕೆ ಬಾಯ್ಲ್ ಮಾಡ್ಕೊಬೋದು. ಸೊ ಈ ಸ್ಟೇಜ್ ನೋಡಿರಿ, ಕುದಿಯಕತ್ತದ, ಒಂದೊಂದೇ ಬಬಲ್ಸ್ ಬರಕತ್ತವ. ಸ್ವಲ್ಪ ಕುದೀಲಿ. ಫಾಸ್ಟಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಾನು ಸಾಬುದಾಣಿನ ಹಾಕೋತೀನಿ. ಸಾಬುದಾಣಿ ಹಾಕಿ ನೈಸಾಗಿ ತಿರ್ಸ್ಕೊಂಬಿಡೋದು ಅಷ್ಟೇ. ಸೊ ಸಾಬುದಾಣಿನ ಹಾಕಿ ತಿರ್ಸ್ಕೊತೀನಿ ನಾನು. ಇದನ್ನು ನೀವು ಮಿಕ್ಸಿ ಮಾಡಿ ಪೌಡ್ರ್ ಮಾಡಿನೂ ಮಾಡ್ಕೊಬೋದು. ಇನ್ಸ್ಟೆಂಟಾಗಿ ನಿಮ್ಗೆ ಏನಾಕಕ್ಕೆ ಟೈಮ್ ಇಲ್ಲ ಅಂದರೆ ತರಿ ರುಬ್ಕೊಂಡು ಕುದಿಸಿ ಹಾಕ್ಬೋದು, ಅದನ್ನು ಟೇಸ್ಟಿಯಾಗಿರ್ತದೆ. ಬೇಕಂದರೆ ನೀವು ಇದ್ರಾಗ ಸೋಡಾ ಹಾಕ್ಬೋದು. ನಾನು ಸೋಡಾ ಹಾಕ್ಲಿಕ್ಕತ್ತಿಲ್ಲ, ಹಾಗೆ ಮಾಡ್ಲಿಕ್ಕತ್ತೀನಿ. ಸೊ ಹಾಗೇ ಇವು ಹಳ್ಳಾಗಿ ಬರ್ತಾವೆ. ಸೊ ಕುದಿಕತ್ತದ ನೋಡ್ರಿ, ನಾನು ಇದಕ್ಕೆ ಹಾಕೋತೀನಿ. ತಳ ದಪ್ಪ ಇದು ತೊಗೋಬೇಕಂಥೇಳಿ ನಾನು ಕುಕ್ಕರ್ ತೊಗೊಂಡಿದ್ದು. ನೀವು ಇನ್ ಕೇಸ್ ಏನಾರ ತೆಳ್ಳಂದಿತ್ತು ಅಂತಂದರೆ ಇದು ಜೀರಿಗೆ ಹಾಕೋಂಗಿಲ್ಲ ನಾನು. ಇದರೊಳಗೆಲ್ಲ ಜೀರಿಗೆನೇ ತೆಗಿಯಕತ್ತೀನಿ ನಾನು. ಸೊ ಎಷ್ಟು ತೆಗ್ದೀನಿ ಅಂದರೂ ಬಂದಾವ ಒಂದೊಂದು. ಸೊ ಸಾಬುದಾಣಿ ಪರ್ಚೇಸ್ ಮಾಡಬೇಕಾದ್ರೆ ಒಳಗಡೆ ಆ ಥರ ಇದು. ಸೊ ನೋಡಿರಿ, ನೀರು ಅಷ್ಟೇ ಸಾಕಾಯಿತು. ನಾನು ನೀರು ಮತ್ತೇನು ಜಾಸ್ತಿ ಹಾಕ್ಕೊಂಡಿಲ್ಲ. ಇದ್ರಾಗ ಸ್ಟಾರ್ಚ್ ಇರೋದ್ರಿಂದ ಇದು ತಾನೇ ಗಟ್ಟಿ ಬರುತ್ತೆ. ಸೊ ನೋಡಿರಿ, ಗಟ್ಟಿ ಇರಬೇಕಿದು. ಸೊ ನೈಸಾಗಿ ಕುದೀಲಿ. ಇದು ಕುದಿಯೋಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡಬೇಕು. ಚೆಂದ ಕುದ್ಮೇಲೆ ಗಟ್ಟಿ ಅನ್ನಿಸ್ತಂದ್ರೆ ಅಷ್ಟೇ ನಾನು ನೀರು ತೆಗೆದುಕೊಂಡಿಲ್ಲ. ಸೊ ನೋಡಿರಿ, ಅಷ್ಟು ತುಂಬಿದ ನೀರಿನ ಹಂಗೆ ಐತೆ. ಸೊ ಅಷ್ಟು ನೀರು ಆಮೇಲೆ ಹಾಕ್ಕೋತೀನಿ. ಫ್ರೆಂಡ್ಸ್, ಸುಮಾರು ಅರ್ಧ ಗಂಟೆ ನಾನು ಸಿಮ್ನಾಗಿಟ್ಟು ಕುದಿಸಿ ನೋಡಿರಿ, ಅರ್ಧ ಗಂಟೆ. ಇದ್ರೊಳಗೆ ನೋಡ್ಬೋದು ನೀವು ಸಣ್ಣ ಬಬಲ್ಸ್ ಬಂದವಲ್ಲ, ಈ ಬಬಲ್ಸೇ ಇದಕ್ಕೆ ಹಳ್ಳಾಗಲಿಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಸೊ ಚೆಂದ ಕುದಿಸ್ಬೇಕು. ಎಷ್ಟು ಚೆಂದ ಕುದಿಸ್ತೀವಿ ಅಷ್ಟು ಚೆಂದ ಹಪ್ಪಳ ಬರ್ತಾವೆ. ನಾವು ಎಷ್ಟು ಚೆಂದ ಕುದಿಸ್ತೀವಲ್ಲ ಅಷ್ಟು ಚೆಂದ ಸೀಳೋಂಗಿಲ್ಲ, ಮುರಿಯೋಂಗಿಲ್ಲ. ಹಾಗಾಗಿ ಚೆಂದಾಗಿ ಇದನ್ನು ತಿರ್ಗಿಸ್ಕೋಬೇಕು. ಕುದಿಸ್ಕೊಳ್ಳೋದು ಮತ್ತು ಹಿಂಗೆ ತಿರುಗಿಸ್ತಾನೆ ಇರಬೇಕು. ಇದಕ್ಕೆ ಒಂದು 5 ನಿಮಿಷಕ್ಕೆ ಒಂದು ಸತಿ. ಸೊ ನೋಡಿರಿ, ಇದು ಆರಾಮಾಗಿ ಚೆನ್ನಾಗಿ ಕುದಿದು ಇವಾಗ. ಸೊ ಟ್ರಾನ್ಸ್ಪರೆಂಟಾಗಿಯೂ ಕಾಣಬೇಕು ಒಂದು ಸ್ವಲ್ಪ. ಈ ಥರ ನೋಡಿದರೆ, ಈಗ ನೋಡಿದರೆ ಎಷ್ಟೊತ್ತು ಕುದಿಸ್ತೀರ ಅಷ್ಟು ಒಳ್ಳೆಯದು. ಸೊ ಕುದಿಸಿದ ಮೇಲೆ ಇದನ್ನ ನಾನು ಇನ್ನೊಂದು 5 ನಿಮಿಷ ಅಷ್ಟೇ ಕುದಿಸ್ತೀನಿ. ನಾನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ತೀನಿ. ಹಾಗಾಗಿ ನಾನು ಇನ್ನೊಂದು ಚೂರು ನೋಡಿರಿ ಇಷ್ಟು ನೀರು ಮಾತ್ರ ಹಾಕ್ಕೊಂಡೀನಿ.
ಯಾಕಂದರೆ ನಾನು ಇನ್ನೊಂದು ಚೂರು ತಡಿತೀನಿ, ನಾನು ಸ್ವಲ್ಪ ಆರಿದ ಮೇಲೆ ಹಾಕ್ತೀನಿ. ಇನ್ನೂ ಹೊರಗಡೆ ಬಿಸಿಲು ಬಿದ್ದಿಲ್ಲ. ಸೊ ಬೆಳಗ್ಗೆ 7 ಗಂಟೆ ಟೈಮ್ ಇವಾಗ, ಅದಕ್ಕೆ ಸ್ವಲ್ಪ ತಡೆದು ಹಾಕ್ತೀನಿ. ತಣ್ಣಗೆ ಹಾಕ್ಬೋದು, ತಣ್ಣಗಾದಾಗ ಗಟ್ಟಿ ಜಲ್ದಿ ಆಗಿಬಿಡುತ್ತೆ ಅದು. ಹಾಗಾಗಿ ನಾನು ಸ್ವಲ್ಪ ಹೊತ್ತು ಅದನ್ನು ಇನ್ನೂ ಕುದಿಸ್ತಾ ಇದ್ದೀನಿ. ನಾನು ಇನ್ನೂ ಕುದಿಸ್ಲಿಕ್ಕತ್ತೀನಿ. ಗ್ಯಾಸ್ ನೋಡ್ಬೇಕು ನೀವು ಪೂರ್ತಿ ನಾನು ಈ ಥರ ಸಿಮ್ನಾಗಿಟ್ಟು ಕುದಿಸ್ಕೊಲಿಕ್ಕತ್ತೀನಿ. ಸೊ ನೀವು ಸಿಮ್ನಾಗಿಟ್ಟನ್ನ ಕುದಿಸ್ಕೊರಿ. ಫ್ರೆಂಡ್ಸ್, ಇದು ರೆಡಿ ಆಗ್ಯದ ನೋಡ್ಬೋದು. ಈ ಥರ ಇರಬೇಕಾ, ಜಾಸ್ತಿ ತಳನೂ ಇರಬಾರ್ದು, ಜಾಸ್ತಿ ಕಟ್ಟಿದರೆ ಸ್ವಲ್ಪ ದಪ್ಪ ಆಗ್ತಾವೆ. ಸೊ ಮೀಡಿಯಮ್ನಾಗಿ ಇದು ಇನ್ನೊಂದು ಸ್ವಲ್ಪ ಗಟ್ಟಿನೇ ಮಾಡ್ತೀನಿ ನಾನು. ನಿಮಗೆ ನೀರಿನ ಅಳತೆ ಗೊತ್ತಾಗಿಲ್ಲ ಅಂದ್ರೆ ನಾನು ಹೇಳಿದ್ನಲ್ಲ, ಸ್ವಲ್ಪ ಜಾಸ್ತಿ ನೀರು ಇಟ್ಕೊಂಡು ತೆಕ್ಕೊಂಡು ಕಮ್ಮಿ ಬಿದ್ದಾಗ ಸ್ವಲ್ಪ ಹಾಕ್ಕೊಂತ ಹೋಗ್ಬೋದು. ಸೊ ಫಸ್ಟ್ ಟೈಮ್ ಮಾಡೋರ್ನು ಈ ಥರ ನಿಧಾನಾಗಿ ಮಾಡ್ಕೊಬೋದು. ಸೊ ಇದನ್ನು ನೀಟಾಗಿ ಇನ್ನೊಂದು ಸ್ವಲ್ಪ ಕುದಿಸಿ ಅದು ಹಾಕ್ಕೊಂಡು ಬರೋಣ ಅಂತ. ಸೊ ಆಯ್ತು ಫ್ರೆಂಡ್ಸ್, ಇದು ಎಷ್ಟೊತ್ತು ನನಗೆ ಕುದೀತು, ತೆಗೆದುಬಿಡ್ತೀನಿ ನಾನು ಇದನ್ನೀಗ. ಸೊ ಗ್ಯಾಸ್ನ ಆಫ್ ಮಾಡ್ತೀನಿ. ಚೆಂದಾಗಿ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿ ಅಥವಾ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿರಿ. ಸೊ ಈ ಥರ ಸಣ್ಣದು ನಿಮ್ಗೆ ಎಷ್ಟು ಸೈಜ್ ಬೇಕು ನೋಡೋ ಅಷ್ಟೇ. ಇದು ನಂದು ಆಲ್ಮೋಸ್ಟ್ ಈಗ ಲಾಸ್ಟ್ ಎಂಡಿಗೆ ಬಂದಿದ್ದು ನನಗೆ ಹಾಕೋಕ್ಕೆ. ಸೊ ಈ ರೀತಿ ನೀವು ಹಾಕಿರಿ, ಸಾಯಂಕಾಲ ತನಕ ಒಣಗುತ್ತೆ. ಅನ್ಫಾರ್ಚುನೇಟ್ಲಿ ಇವತ್ತು ನೋಡ್ರಿ ನಮ್ಮೂರಾಗ ಬಿಸಿಲೇ ಇಲ್ಲ. ನಿನ್ನೆ ತನಕ ಎಷ್ಟು ಬಿಸಿಲಿತ್ತು. ಹಾಗಾಗಿ ನಾನು ಇದೇ ಥರ ನೋಡ್ರಿ ಅಷ್ಟು ಹಾಕ್ಕೊಂಡಿನಿ. ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕ್ಕೊಂಡಿನಿ. ಭಾಳ ಗಟ್ಟಿಯಾಗಿತ್ತಂದ್ರೆ ನೀವು ಬಿಸಿನೀರು ಏನಿರ್ತದಲ್ಲ, ಬಿಸಿನೀರನ್ನು ಹಾಕ್ಕೊಂಡು ನೀವು ಈ ಥರ ಮಾಡಿರಿ. ಸೊ ಟೋಟಲಾಗಿ ನಾನು ಅಷ್ಟು ಈ ರೀತಿ ಹಾಕಿ ಇಟ್ಕೊಂಡಿನಿ. ಸೊ ಇದನ್ನು ಯಾರು ಬೇಕಾದರೂ ಹಾಕ್ಬೋದು ಈಸಿಲಿ. ಸೊ ನೋಡ್ರಿ, ನನ್ನ ಮಗಳು ಹಾಕ್ತಾಳಂತೆ. ಇದು ಡ್ರೈ ಆದಮೇಲೆ ನಿಮ್ಗೆ ತೋರಿಸ್ತೀನಿ. ಕಾಳು ಇದಾವಲ್ಲ, ಸೊ ಅದು ಹುರಿದ್ಮೇಲೆ ಎಷ್ಟು ಚೆನ್ನಾಗಿ ಉಬ್ತಾವೆ ಅವು ಒಣಗಿದ ಮೇಲೆ. ನೋಡಿರಿ, ಹಾಕಿದ ತಕ್ಷಣ ಎಷ್ಟು ಹರಳ್ತಾವ. ಮತ್ತು ವೈಟ್ ಅಂದರೆ ವೈಟು ಎಷ್ಟು ಕಲರ್ ವೈಟಾಗಿ ಬರ್ತಾವೆ ಗೊತ್ತಾ ಇದ್ರದ್ದು. ಒಂದು ಸತಿ ನೀವು ಮಾಡಿದ್ರಂದರೆ ವರ್ಷ ಪೂರ್ತಿ ಕಲರ್ ಚೇಂಜ್ ಆಗೋಲ್ಲ, ಏನಾಗಲ್ಲ. ನೋಡೋಕ್ಕೂ ನೋಡ್ರಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದಾವೆ ಅಂಥೇಳಿ. ಸೊ ಎಳ್ಳು ಹಾಕಿದ್ರಿಂದ ಚೆಂದ ಕಾಣಕತ್ತಾವು. ಸೊ ನೋಡಿರಿ ಎಷ್ಟು ಅರಳ್ತಾವೆ ಅಂಥೇಳಿ. ಅಷ್ಟೇ ದಪ್ಪನೂ ಬಂದವು, ಉಬ್ಬಿನೂ ಇವು ಬಂದವು ನೋಡ್ಬೋದು ನೀವು.